ಬೆಂಗಳೂರಲ್ಲಿ ಅಕ್ರಮ ಬಾಂಗ್ಲಾ ನುಸುಳುಕೋರರ ಹಾವಳಿ ಹೆಂಗಿದೆ ಮತ್ತು ಪೊಲೀಸರು ಅವರಿಗೆ ಯಾವ ರೀತಿ ಬೆಂಬಲಿಸ್ತಾ ಇದ್ದಾರೆ ಅನ್ನೋದನ್ನು ಗಮನಿಸಿದ್ರಿ ನೀವು ಹೈಕೋರ್ಟ್ನ ನಿರ್ದೇಶನವನ್ನ ಕೂಡ. ಇನ್ನು ಮಂಡ್ಯ ಜಿಲ್ಲೆಯಲ್ಲೂ ಕೂಡ ದೊಡ್ಡ ಸಂಖ್ಯೆಯಲ್ಲಿ ಬಾಂಗ್ಲಾ ನುಸುಳುಕೋರರಿದ್ದಾರಾ ಅಂತ ಪ್ರಶ್ನೆ. ನಾಗಮಂಗಲದಲ್ಲಿ ನುಸುಳುಕೋರರು ವಾಸ ಮಾಡ್ತಿದ್ದಾರೆ. 2,000ಕ್ಕೂ ಅಧಿಕ ಬಾಂಗ್ಲಾ ನುಸುಳುಕೋರರು ಅಕ್ರಮವಾಗಿ ನೆಲೆಸಿದ್ದಾರೆ ಎನ್ನುವಂತ ದೂರು ಇದೆ. ಆರ್ಟಿಐ ಕಾರ್ಯಕರ್ತ ರವೀಂದ್ರ ಎಂಬುವರು ಸರ್ಕಾರಕ್ಕೆ ದೂರು ಕೊಟ್ಟಿದ್ದಾರೆ. ರಾಜ್ಯ ಚುನಾವಣಾ ಆಯೋಗ, ಸರ್ಕಾರದ ಮುಖ್ಯ ಕಾರ್ಯದರ್ಶಿ, ಪೊಲೀಸ್ ಮಹಾನಿರ್ದೇಶಕ ಇವರೆಲ್ಲರಿಗೂ ಕೂಡ ದೂರಿನ ಪ್ರತಿಯನ್ನು ರವಾನಿಸಿದ್ದಾರೆ ರವೀಂದ್ರ ಅವರು. ನಾಗಮಂಗಲ ಭಾಗದಲ್ಲಿ 2,000ಕ್ಕೂ ಅಧಿಕ ಮಂದಿ ಬಾಂಗ್ಲಾ ನುಸುಳುಕೋರರು ನೆಲೆಸಿದ್ದಾರೆ. ಗಡಿ ದಾಟಿ ಅಕ್ರಮವಾಗಿ ಭಾರತ ಬಾಂಗ್ಲಾದ ಗಡಿ ದಾಟಿ ಬಂದು ಪಶ್ಚಿಮ ಬಂಗಾಳ ಮಾರ್ಗದ ಮುಖಾಂತರ ಭಾರತಕ್ಕೆ ಬಂದು ಮಂಡ್ಯದಲ್ಲಿ ನೆಲೆಸಿದ್ದಾರೆ ಅನ್ನೋ ದೂರನ್ನ ಕೊಟ್ಟಿರೋದನ್ನ ಗಮನಿಸ್ತಾ ಇದ್ದೀರಿ ನೀವು. ಆ ದೂರಿನ ಪ್ರತಿಯನ್ನ ಕೂಡ ಸ್ಕ್ರೀನ್ ಅಲ್ಲಿ ನೋಡ್ತಾ ಇದ್ದೀರಿ. ಪೊಲೀಸ್ ಮಹಾನಿರ್ದೇಶಕರು, ರಾಜ್ಯ ಸರ್ಕಾರ ಎಲ್ಲರಿಗೂ ಕೂಡ ಅವರು ಆ ದೂರಿನ ಪ್ರತಿಯನ್ನು ಕಳಿಸಿದ್ದಾರೆ. ಬಾಂಗ್ಲಾ ನುಸುಳುಕೋರರು ಅಕ್ರಮವಾಗಿ ನೆಲೆಸಿರೋ ಬಗ್ಗೆ ಮಂಡ್ಯ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ಶೋಭಾರಾಣಿ ಮಾಹಿತಿ ಕೊಟ್ಟಿದ್ದಾರೆ. ಬಾಂಗ್ಲಾ ನುಸುಳುಕೋರರು ಇರೋ ಬಗ್ಗೆ ಮಾಹಿತಿ ಹಿನ್ನೆಲೆಯಲ್ಲಿ ಅಧಿಕಾರಿಗಳಿಗೆ ತನಿಖೆಗೆ ಸೂಚಿಸಿದ್ದೀನಿ, ಪರಿಶೀಲಿಸಿ ಕ್ರಮ ಕೈಗೊಳ್ಳಿ ಅಂತ ಹೇಳಿದ್ದೀನಿ. ಇನ್ನು ಸ್ಟಾರ್ ಕೋಳಿ ಫಾರಂ ಸಂಸ್ಥೆಯಲ್ಲಿ ತಪಾಸಣೆ ಮಾಡಿದ್ದೀವಿ. ಪಶ್ಚಿಮ ಬಂಗಾಳದ 81, ಉತ್ತರ ಪ್ರದೇಶದ 2, ಬಿಹಾರದ 19, ಅಸ್ಸಾಂನ 9, ಒಡಿಶಾದ 24, ಮಧ್ಯಪ್ರದೇಶದ 22 ಮತ್ತು ಛತ್ತೀಸ್ಗಢದ 4 ಮಂದಿ ಇದ್ದಾರೆ ಅನ್ನೋ ದಾಖಲೆ ನಮಗೆ ಸಿಕ್ಕಿದೆ. ಎಲ್ಲರೂ ಆಧಾರ್ ಕಾರ್ಡ್ ಹೊಂದಿದ್ದಾರೆ ದೇಶದ್ದು. ಸದ್ಯಕ್ಕೆ ಅವರು ಹೊರ ರಾಜ್ಯದವರು, ಹೊರ ದೇಶದವರಲ್ಲ ಅನ್ನೋದು ಗೊತ್ತಾಗಿದೆ ಅಂತ SP ಮಾಹಿತಿ ಕೊಟ್ಟಿದ್ದಾರೆ. ವೆಸ್ಟ್ ಬೆಂಗಾಲ್ ಅವರು 81 ಜನ, UP ಅವರು 2 ಜನ, ಬಿಹಾರ್ 19, ಅಸ್ಸಾಮಲ್ಲಿ 9 ಜನ, ಒರಿಸ್ಸಾಲಿ 24 ಜನ ಮತ್ತು MP ಅವರು 2 ಜನ, ಛತ್ತೀಸ್ಗಢದಿಂದ 4 ಜನ ವರ್ಕರ್ಸ್ ಅಲ್ಲಿ ಬಂದಿರ್ತಾರೆ ಅಂತ ತಿಳಿದು ಬಂದಿದೆ. ಅವ್ರದ್ದು ಆಧಾರ್ ಕಾರ್ಡ್ ಸಹ ಅವರು ಕಳಿಸಿರ್ತಾರೆ. ಇದರಲ್ಲಿ ಅವರು ಹೇಳಿದಂತೆ ಅವರು ಹೊರ ರಾಜ್ಯದವರು ಆಗಿರ್ತಾರೆ, ಯಾವುದು ಬಾಂಗ್ಲಾದೇಶದವರು ನಿವಾಸಿಗಳು ಇಲ್ಲ ಅಂತ ಹೇಳ್ಬಿಟ್ಟು ಅವರು ವರದಿ ಕೊಟ್ಟಿದ್ದಾರೆ. ಇನ್ನು ಅದು ವಿಚಾರಣೆ ಹಂತದಲ್ಲಿ ಇದೆ. ಮಂಡ್ಯ ಜಿಲ್ಲೆಯ ನಾಗಮಂಗಲ ತಾಲೂಕಿನಲ್ಲಿ ಗ್ರೂಪ್ನವರು ಸುಮಾರು 700 ಎಕರೆ ವ್ಯಾಪ್ತಿಯಲ್ಲಿ ಫೀಡ್ಸ್ ಫ್ಯಾಕ್ಟರಿ ಮತ್ತು ಕೋಳಿ ಫಾರಂಗಳು ಮತ್ತು ಇತರ ಕೈಗಾರಿಕಾ ಘಟಕಗಳಲ್ಲಿ ಕೂಲಿ ಕಾರ್ಮಿಕರಾಗಿ ಉತ್ತರ ಬಾಂಗ್ಲಾದೇಶದ ವಲಸಿಗರು, ಉತ್ತರ ಭಾರತದ ಅನ್ಯ ರಾಜ್ಯಗಳ ಏನು ಆಧಾರ್ ಕಾರ್ಡ್ಗಳನ್ನ ಮತ್ತು ವೋಟರ್ ಕಾರ್ಡ್ಗಳನ್ನ ವಾಸಸ್ಥಳದ ದೃಢೀಕರಣ ಪತ್ರವನ್ನು ಸೃಷ್ಟಿ ಮಾಡಿಕೊಂಡು ಇಲ್ಲಿ ಏಜೆಂಟ್ಗಳ ಮುಖಾಂತರ ಅವರು ಬಂದು ಕೂಲಿ ಕಾರ್ಮಿಕರ ಕೆಲಸ ಮಾಡ್ತಾ ಇದ್ದಾರೆ. ಈ ಬಗ್ಗೆ ನಾನು ಚುನಾವಣಾ ಆಯೋಗಕ್ಕೆ ಮತ್ತು ಮುಖ್ಯ ಕಾರ್ಯದರ್ಶಿಗೆ ಮತ್ತು ಮಂಡ್ಯ ಜಿಲ್ಲಾಧಿಕಾರಿಗಳಿಗೆ DG and IG ಇವರೆಲ್ಲರೂ ಕೂಡ ಮಂಡ್ಯ SPDC ಅವರಿಗೆ ದೂರನ್ನ ದಾಖಲು ಮಾಡಿದ್ದೆ. ಮಂಡ್ಯ ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.